ನಾನು ಬಸವೇಶ್ವರ ಆಫೀಸಿಗೆ ಬಂದಾಗ ನನಗೆ ಲೀಡ್ ರೋಲ್ ಯಾರು ಗೊತ್ತಿರಲಿಲ್ಲ, ಪ್ರೊಡ್ಯೂಸರ್ಸ್ ಯಾರು ಗೊತ್ತಿರಲಿಲ್ಲ. ಚೈತನ್ಯ ಸರ್ ಫೋನ್ ಮಾಡಿದ್ರು. ತುಂಬ ಅಂದರೆ ಶೂಟಿಂಗಿಂತ 4 ತಿಂಗಳು ಮುಂಚೆ ಫೋನ್ ಬಂದ ಕೆಲವೇ ಸಿನಿಮಾಗಳಲ್ಲಿ ಈ ಸಿನಿಮಾ. ಪೊಲೀಸ್ ರೋಲು ಮಾಡಬೇಕು ಅಂದರು. ಸಾರ್ ಅಂದೆ, ಸುಮ್ಮನೆ ಬಾ ಆಫೀಸ್ಗೆ ಅಂದರು. ಕತೆ ಹೇಳಿದ್ರು, ಅಷ್ಟೇ ಫಿಕ್ಸ್ ಆದೆ. ಆಮೇಲೆ ಗೊತ್ತಾಯ್ತು ಇನ್ನೊಂದು ಸರ್ ಲೀಡ್ ಮಾಡ್ತಿದ್ದಾರೆ. ಆಮೇಲೆ ದೊಡ್ಡ ದೊಡ್ಡ ತಾರಾ ಬಳಗನೇ ಇದೆ. ಮ್ಯೂಸಿಕ್ ನನ್ನ ಫೇವ್ರೇಟ್ ಸಂತೋಷ್ ನಾರಾಯಣ್ ಸರ್ ಇದ್ದಾರೆ. ಕೊನೆಗೆ ಅದೊಂದು ಕ್ಯಾರೆಕ್ಟರ್ ಬರುತ್ತೆ ಪೊಲೀಸ್. ಅವ್ರು ಯಾರು ಮಾಡ್ತಿದ್ದಾರೆ ಅಂದಾಗ ಹೇಳ್ತೀನಿ ಅಂದರು. ನೋಡಿದ್ರೆ ನಮ್ಮ ಬ್ರದರ್ ಪ್ರತಾಪ್ ಅವ್ರು ಮಾಡ್ತಿದ್ದಾರೆ. ಹೆಚ್ಚಿನ ಸೀನು ನನಗೆ ಇವ್ರ ಜೊತೆನೇ ಇದೆ. ಸೊ ಪೊಲೀಸ್ ರೋಲ್ಗಳು ಮಾಡ್ತಾ ಇದ್ದೀನಿ. ಬಟ್ ಕವಿರಾಜ್ ಸರ್ ಹೇಳ್ದಂಗೆ ಮಾಸ್ ಮಾಡೋದಕ್ಕೂ ಚೈತನ್ಯ ಸರ್ ಜೊತೆ ಮಾಡಿದಾಗ ಹೆಂಗೆ ದೋಸೆ ಎಲ್ಲ ಕಡೆ ಸಿಗುತ್ತೆ, ವಿದ್ಯಾರ್ಥಿ ಬಂದ್ರೆ ಬೇರೆ ತರ ಇರುತ್ತೆ. ಹಂಗೆ ಚೈತನ್ಯ ಸರ್ ಜೊತೆ ಮಾಡಿದಾಗ ಮಾಸ್ ಪೊಲೀಸ್ ಇದ್ದವ್ರು ಈಗ ನಾನು ಕಲ್ಟ್ ಪೊಲೀಸ್ ಆಗಿದ್ದೀನಿ. ಸೊ ಆ ಖುಷಿ ಇದೆ ನನಗೆ. ಅಂದ್ರೆ ಅವರು ಗ್ರಾಮ್ ಲೆಕ್ಕದಲ್ಲಿ ಆಕ್ಟಿಂಗ್ ತೆಗಿತಾರೆ. ಅದು ನನಗೂ ಮತ್ತೆ ಪ್ರತಾಪ್ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಒಂದು ಶಾರ್ಟ್ ಅಲ್ಲಿ. ಅದು ನಮ್ಗೆ ಮಾನಿಟ್ರು ಸುಮ್ಮನೆ ಇಟ್ಟಿರ್ತಾರೆ ಅನ್ಕೋತಿದ್ದೆ ನಾನು. ಸುಮ್ಮನೆ ಇರುತ್ತೆ, ಒಂದು ಮಾನಿಟರ್ ಸೆಟಪ್ ಅಲ್ಲಿ ಇರುತ್ತೆ ಅಂತ. ಮಾನಿಟರ್ ನೋಡಿ ಇದೆಲ್ಲ ಇಷ್ಟು ಮಾಡಬೇಕು ಅಂತ ನನ್ಗಂದ್ರೆ ಆ ಥರ ಮಾಡಿದಾಗಲೇ ನಮ್ದು ವೀಕ್ನೆಸ್ ಗೊತ್ತಾಗೋದು. ನಾವು ಅನ್ಕೋತೀವಿ ಇಷ್ಟೊಂದು ಪೊಲೀಸ್ ಮಾಡಿದ್ದೀನಲ್ಲ, ಮಾಡಿದಲ್ಲ ಸರಿ. ಆ ಥರ ಇರಲ್ಲ ಅದು ಆಕ್ಚುಲಿ. ಸೊ ನನಗೆ ಸರ್ ಜೊತೆ ಇನ್ನು ಎಷ್ಟು ಸಿನಿಮಾ ಮಾಡಿದ್ರು ಖುಷಿ. ಯಾಕೆಂದ್ರೆ ಅವರು ತಿದ್ದೋದು ನನಗೆ ಬೇರೆ ಸಿನಿಮಾದಲ್ಲಿ ಹೆಲ್ಪ್ ಆಗ್ತಿದೆ ಸರ್. ಸೊ ಒಂದ್ಸಗೆ ಮತ್ತೆ ಪ್ರೊಡ್ಯೂಸರು ನಮ್ಮೂರವರು, ನಮ್ಮ ಹಾಸನದವರು, ನಮ್ಮ ಶ್ರಾವಣ್ ಮೇಡಮ್, ಪದ್ಮಾವತಿ ಮೇಡಮ್, ಶ್ರೇಯಸ್ ಇರ್ಬೋದು, ಅವ್ರ ವೈಫ್ ಇರ್ಬೋದು, ಎಲ್ಲ ಹಾಸನದವೇ. ಸೊ ನಮ್ಮೂರು ಪ್ರೊಡಕ್ಷನ್ ಸಿನಿಮಾ ದಯವಿಟ್ಟು ಗೆಲ್ಸಿ. ಹಾಸನದವರು ಡೆಲ್ಲಿವರೆಗೂ ಆಳಿದ್ದಾರೆ. ಈ ಸಿನಿಮಾ ಸ್ಯಾಂಡಲ್ವುಡ್ ಆಳ್ತಾರೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಫಸ್ಟ್ಲಿ ನಾನು ಅವ್ರನ್ನ ಗುರುಜಿ ಅಂತೀನಿ. ಸೊ ಆ ದಿನಗಳು ಸಿನಿಮಾ ನೋಡಾದ್ಮೇಲೆ ಸುಮಾರು ವರ್ಷದಿಂದ ನಾನು ಅವ್ರ ಜೊತೆ ನಟಿಸ್ಬೇಕು ಅನ್ನೋ ಒಂದು ಆಸೆ ಇತ್ತು. ಬಟ್ ಥ್ಯಾಂಕ್ ಯು ಸರ್, ಈ ಸಿನಿಮಾಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ. ಚೇತನ್ ಸರ್ದು ಈ ಸೈಲೆಂಟ್ ಫೇಸ್ ಮಾತ್ರ ನೋಡಿದ್ರೆ, ಆ ವೈಲೆಂಟ್ ಸೈಡ್ ನಾನು ನೋಡಿದ್ದೀನಿ. ಕವಿರಾಜ್ ಸರ್ ಹೇಳ್ದಂಗೆ ಹೌದು ಸರ್, ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಸೊ ಏನಂದ್ರೆ ಒಂದು ಸೀನ್ ಮಾಡ್ತಿರ್ಬೇಕಂದ್ರೆ ಮಲ್ಟಿ ಟಾಸ್ಕಿಂಗ್ ಮಾಡಿಸ್ತಾರೆ. ಬ್ಯೂಟಿ ಏನಂದ್ರೆ ಒಂದೇ ಸೀನ್ 4-5 ಸರಿ ಮಾಡಿಸಲ್ಲ. ಒಂದು ಟ್ರಾಲಿ ಹಾಕ್ಬಿಟ್ಟು ರೌಂಡ್ ಟ್ರಾಲಿ ಹಾಕಿ. ಸೊ ಇಟ್ ವಾಸ್ ಅ ಕಂಪ್ಲೀಟ್ ನ್ಯೂ ಎಕ್ಸ್ಪೀರಿಯನ್ಸ್ ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ಅಗೇನ್. ಮತ್ತೆ ನಾನು ಸರ್ನ ಕೇಳಿದೆ, ಸರ್ ಈ ಸಿನಿಮಾ ನನಗೆ ಏನಕ್ಕೆ ಸರ್ ಚೂಸ್ ಮಾಡಿದೆ ಅಂದಾಗ ದೆನ್ ಹಿ ಸೆಡ್ ಸುನೇನಾ ಅವರು. ಸೊ ಹ್ಯಾವ್ ಟು ಥ್ಯಾಂಕ್ ಸುನೇನಾ ಫಾರ್ ರೆಫರಿಂಗ್ ಮೀ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಹೆಂಗ್ ಶ್ರೇಯಸ್ ಈ ಒಂದು ಚಿಕ್ಕ ವಯಸ್ಸಲ್ಲೇ ಇಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ ತಗೊಂಡು ಇಷ್ಟು ದೊಡ್ಡ ಸ್ಟಾರ್ ಕಾಸ್ಟಿಂಗ್ ನ ಹ್ಯಾಂಡ್ ಮಾಡೋದು ಸುಲಭದ ಮಾತಲ್ಲ. ಯಾವಾಗ್ಲೂ ಒಂದು ಸೆಟ್ಟಲ್ಲಿ ಒಂದು ಸ್ಮೈಲ್, ಆ ಎನರ್ಜಿ ಇತ್ತು. ಸೊ ನಮ್ಗೂ ಅದು ತುಂಬಾನೇ ಹೆಲ್ಪ್ ಆಯ್ತು. ಆಮೇಲೆ ಪದ್ಮಮ್ಮ ಯಾವಾಗ್ಲೂ ಸ್ಮೈಲ್ ಮಾಡ್ತಾ ಇರ್ತಾರೆ. ಸೊ ಇಬ್ರಿಗೂ ಅದು ಬ್ಲಡ್ ಅಲ್ಲೇ ಇದೆ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವಿನೋದ್ ಬ್ರದರ್ ಬಗ್ಗೆ ಹೇಳ್ಬೇಕಂದ್ರೆ ಅವರ ಡೆಡಿಕೇಶನ್. ಒಂದು ಸೀನ್ ಮಾಡ್ತಿರ್ಬೇಕಂದ್ರೆ ಕೈ ಫ್ರಾಕ್ಚರ್ ಆಗಿರುತ್ತೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಹಾಕೊಂಡ್ ಬರ್ತಾರೆ. ಸೊ ಅವರು ಹೋಗಿ ಇಮಿಡಿಯೇಟ್ ಆಗಿ ಹೋಗಿ ಲೈಕ್ ಒಂದು ಹಾಫ್ ಅನ್ ಅವರ್ ಲೇಟ್ ಆಗುತ್ತೆ. ನೋಡಿದಾಗ ನಾನು ಒಂದು ಸೆಕೆಂಡ್ ಶಾಕ್ ಆದೆ ನಾನು. ಈ ಡೆಡಿಕೇಶನ್. ಅಂಡ್ ಪ್ರತಿ ಸೀನ್ ಮಾಡ್ಬೇಕಂದ್ರೆ ಅವರ ಮಾಡುವಂತ ಕೋ ಸ್ಟಾರ್ಸ್ ಜೊತೆ ಅವರು ಎಷ್ಟು ಕಂಫರ್ಟ್ ಮಾಡ್ತಾರೆ ಅಂದ್ರೆ ಲೈಫ್ ಈಸಿ ಆಗುತ್ತೆ. ಬ್ರದರ್, ಮೋರ್ ದೆನ್ ಯು ಆರ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಹೀಗೆ ಇರಿ, ಚೇಂಜ್ ಆಗಬೇಡಿ. ದಟ್ಸ್ ವಾಟ್ ಐ ಲೈಕ್ ಅಬೌಟ್ ಯು. ಆ್ಯಂಡ್ ನಮ್ಮ ವೇಣುವಣ ಏನು ಮಾತಾಡಲ್ಲ ಸರ್, ಹಿಂಗೆ ಅಂದಿದ ತಕ್ಷಣ ಸೆಕೆಂಡಲ್ಲಿ ಎಲ್ಲ ರೆಡಿ ಆಗುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹ್ಯಾವ್ ಟು ಥ್ಯಾಂಕ್ ದೆಮ್. ಹುಡುಗಾಟದ ಮಾತೆಲ್ಲ ಇಷ್ಟು ಜನನ್ನ ಹ್ಯಾಂಡಲ್ ಮಾಡೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.